ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಜಾತಿ ಜನಗಣತಿ 60 ದಿನ ಮುಂದೂಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನು ಮಾಡಿದ್ದಾರೆ. 15 ದಿನದ ಬದಲು 45 ದಿನ ಸಮೀಕ್ಷೆಯನ್ನು ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ, ಎಲ್ಲೂ ಗೊಂದಲ ಆಗದ ರೀತಿಯಲ್ಲಿ 15 ದಿನ ಅಲ್ಲ 45 ದಿನ ಇದನ್ನು ಮುಂದೂಡಿಕೆ ಮಾಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮ, ಹಿಂದೂ, ಜಾತಿ, ಒಕ್ಕಲಿಗ ಎಂದು ಬರೆಯಲು ನಿರ್ಣಯ ಮಾಡಿದ್ದಾರೆ. ಅಸ್ಮಿತೆಗಾಗಿ ಬೇಕಿದ್ರೆ ಉಪಜಾತಿಯನ್ನ ನಮೂದಿಸಲು ಸಲಹೆ ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿಯ ವಿರುದ್ಧ ನಿರ್ಮಲಾನಂದನಾಥ ಶ್ರೀಗಳು ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಿನಲ್ಲಿ ಧರ್ಮವನ್ನ ಒಡೆಯಬಾರದು. ನಿರ್ಮಲಾನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನು ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದು ಯಾರು? ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ಯಾದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದೇನೆ. ಇಟ್ ಲೀಡ್ಸ್ ಟು ಖೇವಾಸ್. ಇಟ್ಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ನಮ್ಮ ಸದ್ಯದ ಹೂವು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಬಹುದು. ಬಹುಶಃ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಜಾತಿ ಜನಗಣತಿ 60 ದಿನ ಮುಂದೂಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನು ಮಾಡಿದ್ದಾರೆ. 15 ದಿನದ ಬದಲು 45 ದಿನ ಸಮೀಕ್ಷೆಯನ್ನು ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ, ಎಲ್ಲೂ ಗೊಂದಲ ಆಗದ ರೀತಿಯಲ್ಲಿ 15 ದಿನ ಅಲ್ಲ 45 ದಿನ ಇದನ್ನು ಮುಂದೂಡಿಕೆ ಮಾಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮ, ಹಿಂದೂ, ಜಾತಿ, ಒಕ್ಕಲಿಗ ಎಂದು ಬರೆಯಲು ನಿರ್ಣಯ ಮಾಡಿದ್ದಾರೆ. ಅಸ್ಮಿತೆಗಾಗಿ ಬೇಕಿದ್ರೆ ಉಪಜಾತಿಯನ್ನ ನಮೂದಿಸಲು ಸಲಹೆ ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿಯ ವಿರುದ್ಧ ನಿರ್ಮಲಾನಂದನಾಥ ಶ್ರೀಗಳು ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಿನಲ್ಲಿ ಧರ್ಮವನ್ನ ಒಡೆಯಬಾರದು. ನಿರ್ಮಲಾನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನು ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದು ಯಾರು? ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ಯಾದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದೇನೆ. ಇಟ್ ಲೀಡ್ಸ್ ಟು ಖೇವಾಸ್. ಇಟ್ಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ನಮ್ಮ ಸದ್ಯದ ಹೂವು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಬಹುದು. ಬಹುಶಃ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಜಾತಿ ಜನಗಣತಿ 60 ದಿನ ಮುಂದೂಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನು ಮಾಡಿದ್ದಾರೆ. 15 ದಿನದ ಬದಲು 45 ದಿನ ಸಮೀಕ್ಷೆಯನ್ನು ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ, ಎಲ್ಲೂ ಗೊಂದಲ ಆಗದ ರೀತಿಯಲ್ಲಿ 15 ದಿನ ಅಲ್ಲ 45 ದಿನ ಇದನ್ನು ಮುಂದೂಡಿಕೆ ಮಾಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮ, ಹಿಂದೂ, ಜಾತಿ, ಒಕ್ಕಲಿಗ ಎಂದು ಬರೆಯಲು ನಿರ್ಣಯ ಮಾಡಿದ್ದಾರೆ. ಅಸ್ಮಿತೆಗಾಗಿ ಬೇಕಿದ್ರೆ ಉಪಜಾತಿಯನ್ನ ನಮೂದಿಸಲು ಸಲಹೆ ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿಯ ವಿರುದ್ಧ ನಿರ್ಮಲಾನಂದನಾಥ ಶ್ರೀಗಳು ಕಿಡಿಕಾರಿದ್ದಾರೆ.
ಜಾತಿ ಗಣತಿ ಹೆಸರಿನಲ್ಲಿ ಧರ್ಮವನ್ನ ಒಡೆಯಬಾರದು. ನಿರ್ಮಲಾ ನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನು ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದೇ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವಾ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು ಖೇಯಾಸ್. ಇಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ನಮ್ಮ ಸದ್ಯದ ಹೂವು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಬಹುದು. ಬಹುಶಃ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಜಾತಿ ಜನಗಣತಿ 60 ದಿನ ಮುಂದೂಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನು ಮಾಡಿದ್ದಾರೆ. 15 ದಿನದ ಬದಲು 45 ದಿನ ಸಮೀಕ್ಷೆಯನ್ನು ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ, ಎಲ್ಲೂ ಗೊಂದಲ ಆಗದ ರೀತಿಯಲ್ಲಿ 15 ದಿನ ಅಲ್ಲ 45 ದಿನ ಇದನ್ನ ಮುಂದೂಡಿಕೆ ಮಾಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮ, ಹಿಂದೂ, ಜಾತಿ, ಒಕ್ಕಲಿಗ ಎಂದು ಬರೆಯಲು ನಿರ್ಣಯ ಮಾಡಿದ್ದಾರೆ. ಅಸ್ಮಿತೆಗಾಗಿ ಬೇಕಿದ್ರೆ ಉಪಜಾತಿಯನ್ನ ನಮೂದಿಸಲು ಸಲಹೆ ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿಯ ವಿರುದ್ಧ ನಿರ್ಮಲಾ ನಂದನಾಥ ಶ್ರೀಗಳು ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಿನಲ್ಲಿ ಧರ್ಮವನ್ನ ಒಡೆಯಬಾರದು. ನಿರ್ಮಲಾ ನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನು ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದೇ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವಾ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು ಖೇಯಾಸ್. ಇಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ನಮ್ಮ ಸದ್ಯದ ಹೂವು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಬಹುದು. ಬಹುಶಃ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಜಾತಿ ಜನಗಣತಿ 60 ದಿನ ಮುಂದೂಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿಯನ್ನು ಮಾಡಿದ್ದಾರೆ. 15 ದಿನದ ಬದಲು 45 ದಿನ ಸಮೀಕ್ಷೆಯನ್ನು ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ, ಎಲ್ಲೂ ಗೊಂದಲ ಆಗದ ರೀತಿಯಲ್ಲಿ 15 ದಿನ ಅಲ್ಲ 45 ದಿನ ಇದನ್ನ ಮುಂದೂಡಿಕೆ ಮಾಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಧರ್ಮ, ಹಿಂದೂ, ಜಾತಿ, ಒಕ್ಕಲಿಗ ಎಂದು ಬರೆಯಲು ನಿರ್ಣಯ ಮಾಡಿದ್ದಾರೆ. ಅಸ್ಮಿತೆಗಾಗಿ ಬೇಕಿದ್ರೆ ಉಪಜಾತಿಯನ್ನ ನಮೂದಿಸಲು ಸಲಹೆ ಕೂಡ ನೀಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿಯ ವಿರುದ್ಧ ನಿರ್ಮಲಾ ನಂದನಾಥ ಶ್ರೀಗಳು ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಿನಲ್ಲಿ ಧರ್ಮವನ್ನ ಒಡೆಯಬಾರದು. ನಿರ್ಮಲಾ ನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನು ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದೇ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ,